ಮಲೆ ಮಹದೇಶ್ವರ ವನ್ಯಧಾಮದಲ್ಲಿ ಮತ್ತೊಂದು ಹುಲಿಯನ್ನ ಕೊಲೆ ಮಾಡಲಾಗಿದೆ. ಈ ಹಿಂದೆನೆ ತಾಯಿ ಹುಲಿ ಮತ್ತು ಮರಿ ಹುಲಿಗಳನ್ನ 5 ಹುಲಿಗಳನ್ನ ಕೊಂದಿದ್ದು ವಿಷಪ್ರಾಶನವಾಗಿ ನಿಮಗೆಲ್ಲ ಗೊತ್ತೇ ಇದೆ. ಆ ಘಟನೆ ಮಾಸುವ ಮುನ್ನವೇ ಬಹಳ ಒಂದು ಹೆಬ್ಬುಲಿ ಅಂತಲೇ ಹೇಳ್ಬೋದು, ಆ ಹೆಬ್ಬುಲಿ ಒಂದನ್ನು ಕೊಂದಿದ್ದಾರೆ. ಅದು ವಿಷಪ್ರಾಶನ ಮಾಡಿಸಿ 3 ತುಂಡುಗಳಾಗಿ ಕತ್ತರಿಸಿದ್ದಾರೆ ಅಂತ. ವಿಷಪ್ರಾಶನ ಮಾಡಿಸಿ ನಂತರ ಕೊಚ್ಚಿ ಕೊಂದಿರುವ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. 250 kg ತೂಕದ ದೈತ್ಯ ಹುಲಿಯನ್ನು ಕೊಚ್ಚಿ ಕೊಂದಿದ್ದಾರೆ ದುರುಳರು. ಕೊಡಲಿಯಿಂದ 3 ತುಂಡುಗಳಾಗಿ ಹುಲಿ ದೇಹವನ್ನು ಛಿದ್ರ ಮಾಡಿದ್ದಾರೆ. ಒಂದೊಂದು ಭಾಗವನ್ನು ಬೇರೆ ಬೇರೆ ಕಡೆ ಹೂತಾಕೋದಕ್ಕೆ ಪ್ರಯತ್ನ ಪಟ್ಟಿರೋದು ಕೂಡ ಗೊತ್ತಾಗಿದೆ. ಬಟ್ ಉದ್ದೇಶ ಏನು ಅಂತ ನೋಡಬೇಕು. ಯಾಕೆಂದರೆ ಮೊದಲನೇದಾಗಿ ಹುಲಿ ಉಗುರುಗಳು ಅಲ್ಲೇ ಇದೆಯಾ ಅಥವಾ ಉಗುರುಗಳನ್ನ ಕತ್ತರಿಸ್ಕೊಂಡು ಹೋಗಿದ್ದಾರಾ, ಅಥವಾ ಲಾಸ್ಟ್ ಟೈಮ್ ಏನಾಗಿತ್ತು, ಈ ಜಾನುವಾರುಗಳನ್ನು ಕೊಂದಿತ್ತು ಹುಲಿ ಅನ್ನೋ ಕಾರಣಕ್ಕೋಸ್ಕರ ಆ ಕೊಂದಿದ್ದಂತಹ ಜಾನುವಾರಿಗೇ ವಿಷವನ್ನು ಹಾಕ್ಬಿಟ್ಟು ಮತ್ತೆ ಅದನ್ನು ಸಾಯಿಸಿದ್ರು ಅಂತಂದ್ಬಿಟ್ಟು ಈಗ ನೋಡಿ ಅಲ್ಲಿ 3 ತುಂಡುಗಳಾಗಿ ಕತ್ತರಿಸಿದ್ದಾರೆ. ಯಾರು ಈ ಕೆಲಸ ಮಾಡ್ತಾರೆ ಅಂತ ಗೊತ್ತಿಲ್ಲಪ್ಪ. ಈ ಹುಲಿಗಳು ಹಸುಗಿಸು ಬೇಟೆ ಆಡಿದಾಗ ಒಂದೇ ಸರ್ತಿಗೆ ತಿಂದು ಮುಗಿಸಲ್ಲ. ತಿಂದು ಅರ್ಧ ತಿಂದು ಬಿಟ್ಟು ಹೋಗಿರುತ್ತೆ, ಮಾರನೇ ದಿನ ಮತ್ತೆ ಬರುತ್ತೆ, ಅದೇ ಜಾಗಕ್ಕೆ ಬರುತ್ತೆ. ಅಂಥ ಟೈಮ್ನಲ್ಲಿ ಹಸುಗಳಿಗೋ ಯಾವುದೋ ಆ ಬಾಡಿಗೆ ಕೀಟನಾಶಕ ಮುಂತಾದದನ್ನು ಸ್ಪ್ರೇ ಮಾಡಿರ್ತಾರೆ. ಅದನ್ನು ಮತ್ತೆ ಹುಲಿ ತಿನ್ನುತ್ತೆ. ತಿಂದಾಗ ಅದು ಸಾವನ್ನಪ್ಪುತ್ತೆ. ಅದು ಬಿಟ್ಟರೆ ಬೇರೆ ರೀತಿಯಲ್ಲಿ ವಿಷಪ್ರಾಶನ ಮಾಡಿಸೋದಕ್ಕೆ ಆಗಲ್ಲ ಹುಲಿಗಳಿಗೆ. ಸೊ ಅದೇ ರೀತಿಯಲ್ಲೇ ಆಗಿದೆ ಈ ಸರ್ತಿ ಕೂಡ ಅಂತ ತುಂಬ ಗಂಭೀರವಾದ ವಿಚಾರ. ಹುಲಿಗಳನ್ನು ಸಂರಕ್ಷಣೆ ಮಾಡೋದಕ್ಕೆ ಕೋಟಿ ದುಡ್ಡು ಖರ್ಚು ಮಾಡುತ್ತೆ ಸರ್ಕಾರಗಳು. ಅಂಥದ್ರಲ್ಲಿ ಹುಲಿಗಳನ್ನ ಈ ಥರ ಇವರು ಕೊಂದು ಹಾಕ್ಬಿಡ್ತಾರೆ ಅಂತಂದರೆ ಹೆಂಗೆ ಇದು? ಮತ್ತೆ ಮುಜುಗರ ವೈಫಲ್ಯ ಅರಣ್ಯ ಇಲಾಖೆ. ಹೌದು, ಖಂಡಿತ ಇದು ವೆರಿ ಡೇಂಜರ್. ಇದು ವನ್ಯ ಸಂಪತ್ತು ಹಿಂಗೆ ಕಣ್ಮುಂದೆ ಹಾಳಾಗ್ತಾ ಇದೆ. ಅರಣ್ಯಾಧಿಕಾರಿಗಳ ಮೇಲೂ ಕೂಡ ವಿಪರೀತವಾದಂತಹ ಪ್ರೆಷರ್ ಇದೆ. ಆಲ್ರೆಡಿ ಒಂದು ಟೀಮನ್ನು ರಚನೆ ಮಾಡಿ ಅವರಿಗೆ 8 ದಿನಗಳ ಒಳಗಾಗಿ ನೀವು ತನಿಖಾ ರಿಪೋರ್ಟನ್ನು ನಮಗೆ ಕೊಡಬೇಕು ಅಂತ ಸರ್ಕಾರ ತನಿಖೆಗೆ ಆದೇಶವನ್ನು ಕೊಟ್ಟಿದೆ. ಆರೋಪಿಗಳ ಬೇಟೆಗಿಳಿದಿದ್ದಾರೆ ಅರಣ್ಯಾಧಿಕಾರಿಗಳು. ಹುಲಿ ಹತ್ಯೆಯಲ್ಲಿ 2 ವ್ಯಕ್ತಿಗಳ ಮೇಲೆ ಅನುಮಾನ ಸೃಷ್ಟಿಯಾಗಿದೆ. ಮಲೆ ಮಹದೇಶ್ವರ ವನ್ಯಧಾಮಕ್ಕೆ ತನಿಖಾ ತಂಡ ಹೋಗಿದೆ. PCCF ಸ್ಮಿತಾ ಬಿಜ್ಜೂರು ನೇತೃತ್ವದ ತನಿಖಾ ತಂಡ ಇದು 8 ದಿನಗಳಲ್ಲಿ ಅರಣ್ಯ ಸಚಿವರಿಗೆ ವರದಿಯನ್ನು ಕೊಡುವಂತಹ ಸಾಧ್ಯತೆ ಇದೆ. ಆರಂಭಿಕ ಹಂತದಲ್ಲೇ ವಿಷಪ್ರಾಶನ ಮಾಡಿಸಿ ನಂತರ ಕೊಚ್ಚಿ ಕೊಂದಿರುವಂತಹ ಶಂಕೆ ಇದೆ. 250 kg ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಅಡಲ್ಟ್ ಮೇಲ್ ಹುಲಿ ಇರುತ್ತಲ್ವ, ಅದು ಇಷ್ಟೇ kg ಇರುತ್ತೆ. 250, 180ರಿಂದ 250 kg ಇರುತ್ತೆ. ಫೀಮೇಲ್ ಹುಲಿ ಸ್ವಲ್ಪ ವೆಯ್ಟಲ್ಲಿ ಕಡಿಮೆ ಇರುತ್ತೆ, 120ರಿಂದ 170. ಹೀಗೆ ಏಜ್ ಮತ್ತು ತೂಕ ಗೊತ್ತಾಗ್ತಾ ಇದ್ದ ಹಾಗೆಯೇ ಅಡಲ್ಟಾ ಮೇಲಾ ಫೀಮೇಲ್ ಅನ್ನೋದೆಲ್ಲ ಗೊತ್ತಾಗುತ್ತೆ. ಬಟ್ ಯಾವ ಕಾರಣಕ್ಕಾಗಾಯಿತು, ಇಲ್ಲೂ ಕೂಡ ರೈತರದ್ದು ಯಾರ್ದಾದ್ರೂ ಕೈವಾಡ ಇದೆಯಾ ಅನ್ನೋದು ಗೊತ್ತಾಗಬೇಕು. ಡೀಟೇಲ್ಸ್ ಕೊಡ್ತಾರೆ ವಿಜಯ್. ಈಗ ಆರಂಭಿಕ ಹಂತದಲ್ಲಿ ತನಿಖೆಗೆ ಇಳಿದಿರುವಂತಹ ತಂಡಕ್ಕೆ ಏನೆಲ್ಲ ಅಂಶಗಳು ಗೊತ್ತಾಗ್ತಾ ಇದೆ ಅಂತ? ಮಮತಾ, ಇದು ಪ್ರತೀಕಾರದ ಹತ್ಯೆ ಅನ್ನೋದೇ ದೊಡ್ಡ ಪ್ರಶ್ನೆ ಎದ್ದಿರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಯಾಕೆಂದ್ರೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಕಂಡು ಬರ್ತಕ್ಕಂಥ ಹುಲಿಗಳಿಗೂ ಕೂಡ BLT ಬಂಡೀಪುರ ಕಂಡು ಬರ್ತಕ್ಕಂಥ ಹುಲಿಗಳಿಗೂ ಸಾಕಷ್ಟು ವ್ಯತ್ಯಾಸಗಳಿರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಯಾಕೆಂದ್ರೆ ಮಲೆ ಮಹದೇಶ್ವರ ಬೆಟ್ಟ ಒಂದು ದಟ್ಟಾರಣ್ಯ ಅಂತ ಹೇಳ್ಬೋದು. ಈ ದಟ್ಟಾರಣ್ಯದಲ್ಲಿ ಬಹುತೇಕ ಹುಲಿಗಳು ಕೂಡ ಒಂದು ಹೆಬ್ಬುಲಿಯಾಗೆ ಕಂಡು ಬರ್ತಾ ಇರ್ತಕ್ಕಂಥ ರೀತಿಯಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಈ ಹುಲಿ ಕೂಡ ಸಾಕಷ್ಟು ತೂಕವನ್ನು ಕೂಡ ಹೊಂದಿರ್ತಕ್ಕಂಥ ನಾವು ಕಾಣ್ತಿದ್ವಿ. ಇದು ಎಲ್ರಿಗೂ ಕೂಡ ಆಶ್ಚರ್ಯವನ್ನ ಉಂಟು ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೆ ಈಗಾಗಲೇ ಅಧಿಕಾರಿಗಳು ಕೂಡ ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥ ಕಾಣ್ತಾ ಇದೀವಿ. ಇದು ಮೇಲ್ನೋಟಕ್ಕೆ ವಿಷಪ್ರಾಶನ ಶಂಕೆ ವ್ಯಕ್ತವಾಗಿದೆ. ನಂತರ ಆ ಹುಲಿಯನ್ನ ಕೊಚ್ಚಿ ಹಾಕೋದ್ರ ಮೂಲಕ ಅಂದ್ರೆ 3 ಭಾಗವಾಗಿ ತುಂಡರಿಸೋದ್ರ ಮೂಲಕವಾಗಿ ಒಂದೊಂದು ಭಾಗವನ್ನ ಒಂದೊಂದು ಕಡೆ ಊತಿರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇದೀಗ ಅರಣ್ಯಾಧಿಕಾರಿಗಳು ಕೂಡ ತನಿಖಾ ತಂಡಗಳನ್ನ ರಚಿಸಿಕೊಂಡು ಆರೋಪಿಗಳ ಪತ್ತೆಗೆ ಒಂದು ಬಲೆ ಬೀಸಿರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಮತ್ತೆ ಸ್ಥಳೀಯವಾಗಿಯೂ ಕೂಡ ಎಲ್ಲ ಒಂದು ರೈತರನ್ನ ಭೇಟಿ ಮಾಡ್ತಕ್ಕಂಥದ್ದು ಮತ್ತೆ ಸ್ಥಳೀಯರನ್ನ ಭೇಟಿ ಮಾಡಿ ಅವರಿಂದ ಕೂಡ ಒಂದು ಮಾಹಿತಿಯನ್ನ ಪಡ್ಕೊಳ್ತಕ್ಕಂಥ ಒಂದು ಕೆಲಸ ಆಗ್ತಿದೆ. ಯಾಕೆಂದ್ರೆ ಊಗ್ಯಂ ಪ್ರದೇಶದಲ್ಲಿ ಆದಂತಹ ಸಂದರ್ಭದಲ್ಲಿ ಅಲ್ಲೇ ಹಸು ಕೂಡ ಸತ್ತು ಬಿದ್ದಿತ್ತು. ಆ ಹಿನ್ನೆಲೆಯಲ್ಲಿ ಹಸು ಭೇಟಿ ಆಡಿದ ನಂತರ ವಿಷಪ್ರಾಶನ ಆಗಿರ್ಬೋದು ಅನ್ನೋ ಶಂಕೆ ಕೂಡ ವ್ಯಕ್ತವಾಗಿತ್ತು. ಆದ್ರೆ ಇಲ್ಲಿ ಆ ತರಹದ ಯಾವುದೇ ಕುರುಹುಗಳು ನಮ್ಗೆ ಸಿಕ್ತಿಲ್ಲ. ಆದ್ರೆ ಇದು ಯಾವ ಉದ್ದೇಶಕ್ಕೆ ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ, ಇದು ಪ್ರತೀಕಾರದ ಹತ್ಯೆ ಆಗಿರ್ಬೋದಾ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಅಧಿಕಾರಿಗಳು ಕೂಡ ಒಂದು ತನಿಖಾ ತಂಡಗಳನ್ನ ನೇಮಕ ಮಾಡಿಕೊಂಡು ಒಂದು ಪರಿಶೀಲನೆಯನ್ನ ಮಾಡ್ತಕ್ಕಂಥ ಒಂದು ಕೆಲಸಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಮಮತಾ, ರೈಟ್, ಥ್ಯಾಂಕ್ ಯು ವಿಜಯ್. ತಮ್ಮ ಎಲ್ಲ ಮಾಹಿತಿಗಾಗಿ ಅಳಿವಿನಂಚಿನಲ್ಲಿರುವಂತಹ ಪ್ರಾಣಿ ಸಂಕುಲಗಳನ್ನು ಕಾಪಾಡ್ಕೊಳ್ಳೋದಕ್ಕೆ ಅಂತ ಬಹಳ ಪ್ರಯತ್ನಗಳಾಗುತ್ತವೆ. ಆದರೂ ಇಂಥವ್ರು ಯಾರು ಮಾಡಿರ್ತಾರೆ ಅವ್ರನ್ನ ಸುಮ್ಮನೆ ಅಂತೂ ಬಿಡಬಾರ್ದಪ್ಪ. ಕಠಿಣ ಶಿಕ್ಷೆಯನ್ನು ಕೊಡಬೇಕು. ಈ ಥರ ಒಂದು ಹುಲಿನೇ ಹೊಡೆದಾಕ್ಬಿಡ್ತಾರೆ ಅಂತಂದರೆ ಹೇಗೆ ಅದು ಕಾಪಾಡ್ಕೊಳ್ಳೋದು ಎಷ್ಟು ಕಷ್ಟ ಇದೆ.